ನಮಸ್ಕಾರ ರೀ ನಮ್ಮೆಲ್ಲ ಗಾಡಿ ಮಾಲೀಕರಿಗೆ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಸೆಕೆಂಡ್ ಹ್ಯಾಂಡ್ ಗಾಡಿ ಮಾರಾಟಕ್ಕೆ ಇದ್ರೆ ರೀ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ದು ಏನಿರ್ತೈತಿಲ್ಲ ಇದು ವಾಟ್ಸಪ್ ನಂಬರ್ ಆಗಿರ್ತೈತಿ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ ನಿಮ್ಮ ಗಾಡಿ ಯಾವುದು ಕೊಡೋದು ಇರ್ತೈತಿಲ್ಲ ಆ ಗಾಡಿದು 7ರಿಂದ 8 ಫೋಟೋ ಹಾಕಬೇಕಾಗತ್ತೈತಿ. ಮತ್ತು ನಿಮ್ಮ ಫ್ರೆಂಡ್ಸ್ ಗಾಡಿ ಯಾವುದೇ ಇದ್ರೂ ಕೂಡ ಅವ್ರದ್ದು ಶೇರಿಗೆ ಅವರಿಗೆ ಕೂಡ ನಮ್ಮ ವಾಟ್ಸಪ್ ನಂಬರ್ ಸೆಂಡ್ ಮಾಡ್ಬೋದು. ಮತ್ತು ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಕೂಡ ಶೇರ್ ಮಾಡ್ಬೋದು. ಹಾಗೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರೇ ನೋಡ್ತಾ ಇರ್ತಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಒತ್ತಿ. ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ವಿಡಿಯೋ ಬರ್ತೈತೆ ಅದು ನೋಟಿಫಿಕೇಶನ್. ಇನ್ನು ಯಾವುದೇ ಒಂದು ಕಾರಣಕ್ಕೂ ನೀವು ಗಾಡಿயை ನೋಡ್ತಾ ಇರ್ತಿರಲ್ಲ ಆ ಗಾಡಿ ಮಾಲೀಕರಿಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ. ಗಾಡಿಯಲ್ಲಿ ಹೆಚ್ಚಿನ ಮಾಹಿತಿ ಗೊತ್ತಿರಲಿಲ್ಲ ಅಂದರೆ ಮೆಕ್ಯಾನಿಕ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೆ ಹೆಚ್ಚಿನ ಮಾಹಿತಿ ಇರೋರಿಗೆ ಕರ್ಕೊಂಡೋಗಿ ಗಾಡಿ ಪರ್ಚೇಸ್ ಮಾಡ್ಕೊಂಡು ಇದೇ ಥರ ವಿಡಿಯೋ ಬರ್ತಾ ಇರುತ್ತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಹಾಗೆ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳನ್ನು ಕೂಡ ಶೇರ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ರೆ ಎಲ್ಲ ಕೇಳ್ಕೊಂಬರೋಣ ಬನ್ನಿ. ಹಲೋ ಹಲೋ ಸರ್, ನಮಗೊಂದು ಗಾಡಿ ಕಳಿಸ್ಕೊಟ್ಟಿದ್ರೆ ನೀವು ಆಲ್ಟೋ ವೆಹಿಕಲ್ಲು. ಹೌದು. ಯಾವ್ದೈತ್ರಿ ಸರ್ ಮಾಡಲ್ ಇದು? 11 ಸರ್. 11 LX ವೇರಿಯಂಟಾ? ಹೌದು ಸರ್. ಓಕೆ. ಓನರ್ ಸರ್? ಓನರ್ ಸೆಕೆಂಡ್. ಓಕೆ. ರನ್ನಿಂಗ್ ಎಷ್ಟೈತೆ ಕಿಲೋಮೀಟ್ರು? 74,000. ಓಕೆ. 74,000 ಜೆನ್ಯೂನ್ ರನ್ನಿಂಗ್ ಇದೆಯಾ? ಜೆನ್ಯೂನ್ ರನ್ನಿಂಗ್ ಶೋರೂಮ್ ಇದೆ. ಇದೆ. ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ? ಎಫ್ ಇನ್ಸೂರೆನ್ಸು? ಹಾಂ, FC 26ರವರೆಗಿದೆ, 2 ವರ್ಷ. ಇನ್ನು 1 ವರ್ಷ ಇದೆ. ಹಾಂ. ಮತ್ತೆ ಇದು ಇನ್ಸೂರೆನ್ಸ್ ಇದೆ. ಇನ್ಸೂರೆನ್ಸ್ ಕೂಡ ಇದೆಯಾ? ಹಾಂ, ಅದು ಇದೆ. ರನ್ನಿಂಗ್ ಎಲ್ಲ ಐತೆ? 2 ಹೊಸ ಟೈರ್ ಹಾಂ ಹಾಂ ಹಾಂ. ಬೆಳಗ್ಗೆ. ಮತ್ತೆ AC ಇದೆ, ಪವರ್ ಸ್ಟೇರಿಂಗ್ ಇದೆ, ಅಷ್ಟೇ, ಬೇರೆ ಏನಿಲ್ಲ. ಓಕೆ. ಕಂಪ್ನಿ ಪಿಟೆಡ್ ಇದು? ಹಾಂ, ಕಂಪನಿ ಬಿಟ್ಟು. ಓಕೆ. ಇನ್ನು ಮಿಕ್ಕಿದ ಓಕೆ, ಆಲ್ಟೋ ಅಂತ ಬರುವಂಥದ್ದು ಕಂಪ್ನಿ ಪಿಟೆಡು. ಹೌದು. ಇನ್ನು ಮಿಕ್ಕಿದ ಯಾವ ಟೈರ್ ಎಷ್ಟು ಪರ್ಸೆಂಟ್ ಇದೆ ಸರ್ ಅದು? ಇನ್ನು ಮಿಕ್ಕಿದ್ದು ಒಂದು 50-60 ಅಷ್ಟೇ. ಓಕೆ. ಸ್ಟೆಪ್ನಿ ಕೂಡ ಇದೆಯಾ ತಾನೆ? ಹಾಂ, ಅದೆಲ್ಲ ಇದೆ, ಚೆನ್ನಾಗಿದೆ. ಓಕೆ ಸರ್. ಮತ್ತು ಇಂಜನ್ ಕಂಡೀಷನು, ಬಾಡಿ ಕಂಡೀಷನ್ ಎಲ್ಲ ಯಾವ ಥರ ಇದೆ? ಸೂಪರ್. ಏನು ಮಾತಾಡಲಿಕ್ಕಿಲ್ಲ? ಹಾಂ, ಏನಿಲ್ಲ. ಓಕೆ ಸರ್. ಏನೂ ಪ್ರಾಬ್ಲಮ್ ಇಲ್ಲಲ್ಲ ಇವಾಗ ತೊಗೊಂಡವರಿಗೆ ಏನೋ ₹1 ಖರ್ಚು ಮಾಡೋ ಅವಶ್ಯಕತೆ ಇಲ್ಲಲ್ಲ ಸರ್? ಏನಿಲ್ಲ. ಓಕೆ. ಮೈಲೇಜಲ್ಲಿ ಏನು ಕೊಡ್ತೀವಿ ಸರ್ ನಿಮ್ಮ ಕೈಯಲ್ಲಿ ಪ್ರೆಸೆಂಟ್ ಗಾಡಿ? 20, 18-20. 18 ತನಕ 18 ಪ್ಲಸ್ ಬರುತ್ತೆ? ಹಾಂ. ಓಕೆ. ಪೆಟ್ರೋಲ್ ರೆಂಟು ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡಿಸಿದ್ದು ಉಂಟಾ? ಏನಿಲ್ಲ. ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ, ಸೀಟ್ ವಸ್ತು ಅಷ್ಟೇ. ಸೀಟ್ ಹೊಸ ಹಾಕ್ಸಿರಿ? ಹಾಂ. ಓಕೆ. ಅದು ಬಿಟ್ಟು ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರಾಸಸ್ಸು, ಟಿಂಕರಿಂಗ್ ಕೆಲಸ, ಮತ್ತು ಕೇಸಸ್ ಗಾಡಿ ಮೇಲೆ, ಮತ್ತು ಸಿಗ್ನಲ್ ಜಂಪು ಈ ಥರ ಏನಾಗಿದೆಯಾ? ಏನಿಲ್ಲ ಸರ್, ಏನಿಲ್ಲ. ಅದೇನಿದ್ರು ನಾವೇ ಜವಾಬ್ದಾರಿ. ಅದೇನಿಲ್ಲ. ಹಾಂ. ಆಯ್ತಲ್ಲ, CC ತೆಗೆದುಕೊಡ್ತೇವಲ್ಲ. CC ಸಮೇತ ಕೊಡ್ತೀರಾ ಗಾಡಿ ನೀವೇ? ಹೌದು, CC ಕಂಡೀಷನ್. ಓಕೆ ಸರ್. ಗಾಡಿ ಲೊಕೇಶನ್ ಇರೋದು ಇವಾಗ? ಲೊಕೇಶನ್ ಉಪ್ಪಿನಂಗಡಿ. ಓಕೆ ಸರ್. ಇದೇನಾ ನಿಮ್ಮದು ಕಾಂಟ್ಯಾಕ್ಟ್ ನಂಬರು? ಹೌದು ಸರ್. ಓಕೆ. ಉಪ್ಪಿನಂಗಡಿ ಅಂದರೆ ಸರ್ ಎಲ್ಲಿ ಬರುತ್ತೆ ಇದು? ಉಪ್ಪಿನಂಗಡಿ ಅಂದರೆ ಪುತ್ತೂರು ಹತ್ರ. ಪುತ್ತೂರು ಹತ್ರನಾ? ಹಾಂ, ಹೌದು. ಓಕೆ. ಇದೇ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿದ್ರೆ ಸಿಗ್ತೀರಾ? ಹಾಂ, ಸಿಗ್ತೇನೆ. ಓಕೆ ಸರ್. ಅಪ್ಡೇಟ್ ಮಾಡಿರ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ. ನೋಡಿ, ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡಿ ಕೊಡಿ ಸರ್ ಗಾಡಿ ಮಾತ್ರ. ಆಯ್ತು. ಹೌದು. ಗಾಡಿಯಲ್ಲಿ ಏನು ಪ್ರಾಬ್ಲಮ್ ಇಲ್ಲಲ್ಲ? ಯಾಕಂದರೆ ಇಂಜನ್ ತೊಗೊಂಡು ಏನಿಲ್ಲ, ಕೆಲಸ problem ಮಾಡ್ಕೊಳ್ಳೋಕೆ. ಇದಕ್ಕೆ ರೇಟ್ ಎಂತ ಏನು ಹೇಳಿದೆ ಸರ್ ಇದಕ್ಕೆ? ರೇಟ್ 210 ಹೇಳ್ತಾ ಇದ್ದೇನೆ. ನಿಮ್ಮ ಕಡೆಯಿಂದ ಬಂದವರಿಗೆ 190 ಕೊಡ್ತೇನೆ, ಫೈನಲ್ ಟು ಫೈನಲ್. ಇವಾಗ ರೇಟು 210 ಹೇಳಕತ್ತೀರ, ನಮ್ಮ ಕಡೆಯಿಂದ ಬಂದವರಿಗೆ 190 ಕೊಡ್ತೀರಾ? ಇನ್ನೂ ಬಂದರೆ ಹೆಚ್ಚು ಕಡಿಮೆ ಆಗಲ್ವಾ ಸರ್ ಇದು? ಯಾಕಂದ್ರೆ 11 ಮಾಡುವ. ಮಾಡಲ್ ಆಗಿರ್ತೈತೆ ಸರ್. ಓಡಿದ್ದು ಕಮ್ಮಿ, ಸೆಕೆಂಡ್ ಓನರ್ ಅಲ್ಲ ಸರ್, ಭಾಳ ಚೆನ್ನಾಗಿದೆ ಕಾರ್. ಆಲ್ಟೋ ಕಾರ್ ಇನ್ನು ಸಿಗುದಿಲ್ಲಲ್ಲ, ನಿಂತಿದಲ್ಲ ಹಾಗೆ. ಯಾಕಂದ್ರೆ 11 ಮಾಡಲ್ ಇದ್ರೆ ಮಾಡಿ ಕೊಡುವ. 11 ಮಾಡಲ್ ಇದ್ರೆ ಸ್ವಲ್ಪ ನೋಡಿ ಕೊಡಿ ಸರ್ ಆದಷ್ಟು. ಆಯ್ತು ಸರ್, ಆಯ್ತು. ಓಕೆ ಸರ್. ತಮ್ಮ ಲೊಕೇಶನ್ ಎಲ್ಲ ಹೇಳಿದ್ರಿ, ಇವಾಗ ಕಾಂಟ್ಯಾಕ್ಟ್ ನಂಬರ್ ಇದೆ ಕೊಡ ಅಂತ ಹೇಳಿದ್ರಿ. ಓಕೆ. ಅಪ್ಡೇಟ್ ಮಾಡಿರ್ತೀನಿ. ನೋಡಿ, ನಮ್ಮ ಕಡೆಯಿಂದ ಬಂದಾಗ ಆದಷ್ಟು ಸ್ವಲ್ಪ ನೋಡಿ ಕೊಡೋ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಸರ್. ಆಯ್ತು ಸರ್, ಓಕೆ ಸರ್.